ಮೊದಲಿಗೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 106 ಶವಗಳನ್ನ ಈ ಭಾಗದಲ್ಲೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡಿ ಎಲ್ಲವೂ ಕೂಡ ಉತ್ಖನನ ಮಾಡಿದ್ರು ಸಿಕ್ಕಿದ್ದು ಮಣ್ಣು ಬಿಟ್ಟರೆ ಬೇರೆಗೇನೂ ಅಲ್ಲ. ಇದೆಲ್ಲವೂ ಕೂಡ ಫ್ರೇಮ್ ಮಾಡಲಾಗಿದೆ, ಜೊತೆಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನೋ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಬುರುಡೆ ಬಿಟ್ಟ ಗ್ಯಾಂಗ್ಗೆ ನೋಟಿಸ್ನ ಟೆನ್ಷನ್ ಶುರುವಾಗ್ತಾ ಇದೆ. ಕಳೆದ ಹಲವು ದಿನಗಳಿಂದಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಆಗ್ತಾ ಇದೆ, ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎರಡನೇ ಹಂತದ ವಿಚಾರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಟೀಮ್. ತಿಮ್ರೋಡಿ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಈಗಾಗಲೇ ಮಹತ್ವದ ಮಾಹಿತಿಯನ್ನ ಈ ಚಿನ್ನಯ್ಯನ ಕಡೆಗಿಂದ ಕಲೆ ಹಾಕಿದ್ದಾರೆ ತನಿಖಾಧಿಕಾರಿಗಳು. ಬುರುಡೆ ಗ್ಯಾಂಗ್ನ ಜೊತೆಗಿನ ಸಂಪರ್ಕದ ಬಗ್ಗೆಯೂ ಕೂಡ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗಾಗಿ ಅವರೆಲ್ಲರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರಾ ಅಂತ ಎಸ್ಐಟಿ. ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನಲ್ಲ, ಏನಿಲ್ಲ ಅಂತಂದ್ರು ಒಂದು 12-13 ಜನರ ಹೆಸರು ಹೇಳಿದ್ದಾನಂತೆ. ಅವನು ಹೇಳ್ತಾನೆ ಪ್ರಮುಖವಾಗಿ, ನಾನು ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ ಹೀಗಂತ ಹೇಳ್ತಾನೆ. 2023 ಡಿಸೆಂಬರ್ ತಿಂಗಳಲ್ಲಿ ನನ್ನನ್ನು ಆ 3 ಜನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳ್ತಾನೆ. ನನ್ನ ಮೊಬೈಲ್ ಇಲ್ಲ, ನಾನು ಯೂಸ್ ಮಾಡ್ತಿಲ್ಲ ಅಂತ ಫಸ್ಟ್ ಹೇಳಿಬಿಟ್ಟು ಆಮೇಲೆ ಬುಡಕ್ಕೆ ಬಂದ ಮೇಲೆ ಹೇಳ್ತಾನೆ ನನ್ನ ಮೊಬೈಲನ್ನು ಆ ಗ್ಯಾಂಗ್ ಕಿತ್ಕೊಳ್ತು ಅಂತ. ನೋಡಿದ್ರೆ ಮೊಬೈಲ್ ಇದೆ, ಸಿಕ್ಕಿದೆ. ಬರೀ ಒಂದು ಫೋನಲ್ಲ, ಎರಡೆರಡು ಫೋನು, ಒಂದು ಕೀಪ್ಯಾಡ್ ಫೋನು, ಅಲ್ಲೂ ನಾಟಕ ಮಾಡಿದ್ದಾನೆ. ಇದೇ ಮೊಬೈಲ್ ಯೂಸ್ ಮಾಡ್ತಿದ್ದು ಅಂತ. ಕೀಪ್ಯಾಡ್ ಫೋನು, ಮತ್ತೊಂದು ಸಿಗುತ್ತೆ ಆಂಡ್ರಾಯ್ಡ್ ಫೋನು, ಅದನ್ನೂ ಚಿನ್ನಯ್ಯಂತೆ ಎರಡೆರಡು ಫೋನ್ ಇಟ್ಕೊಂಡಿದ್ದ. ಆ ಫೋನ್ನಲ್ಲಿ, ಎರಡನೇ ಆಂಡ್ರಾಯ್ಡ್ ಫೋನ್ನಲ್ಲಿ ಒಂದಷ್ಟು ವಿಡಿಯೋಗಳು ಇದಾವಂತೆ. ಅದರಲ್ಲೂ ಒಂದು 24 ವಿಡಿಯೋ. ಆ 24 ವಿಡಿಯೋ ಹೆಂಗೆ ಅಂತಂದರೆ, ಯಾರೋ ಪಿಚ್ಚರ್ನಾಗ ಸಿಕ್ಕಾಕೊಂಡ್ರೆ ಯಾವ ವಿಡಿಯೋವನ್ನು ರಿಲೀಸ್ ಮಾಡಬೇಕು, ಸಿಕ್ಕಾಕೊಳ್ಳಿಲ್ಲ ಅಂತಂತಂದರೆ ಯಾವ ರೀತಿಯಾಗಿ ವಿಡಿಯೋವನ್ನು ರಿಲೀಸ್ ಮಾಡಬೇಕು, ಅದೆಲ್ಲ ಇಂಟರ್ವ್ಯೂ ಮಾಡಿರೋದು. ಸಿಕ್ಕಾಕೊಂಡ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು, ಸಿಕ್ಕಾಕೊಳ್ಳಿಲ್ಲ ಅಂದರೆ ಈ ವಿಡಿಯೋ, ಅಕಸ್ಮಾತ್ ಈ ಚಿನ್ನಯ್ಯ ಸತ್ರೆ ಈ ವಿಡಿಯೋ, ಅಥವಾ ಕಾಣೆಯಾದರೆ ಎಸ್ಕೇಪ್ ಆದರೆ ಈ ವಿಡಿಯೋ, ಹೀಗೆ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡಿತ್ತು ಈ ಬುರುಡೆ ಗ್ಯಾಂಗ್ ಅನ್ನೋ ವಿಚಾರ ಎಸ್ಐಟಿ ಟೀಮ್ಗೆ ಗೊತ್ತಾಗೋಗಿದೆ. ಒಂದು ಹಂತದ ವಿಚಾರಣೆಯಲ್ಲಿ ಈ ಎಲ್ಲ ಮಾಹಿತಿಯನ್ನು ಕಕ್ಕಿದ್ದಾನೆ ಚಿನ್ನಯ್ಯ. ಇನ್ನೊಂದು ಹಂತದ ವಿಚಾರಣೆ ಆಗಬೇಕು. ಆ ಇನ್ನೊಂದು ಹಂತದ ವಿಚಾರಣೆಗೆ ಏನೇನು ಪ್ರಶ್ನೆಗಳು ಕೇಳಬೇಕು, ಆ ಪ್ರಶ್ನೆಗಳಿಗೆ ಈಗ ಆಲ್ರೆಡಿ ಏನಾದರೂ ಆತ ಉತ್ತರ ಕೊಟ್ಟಿದ್ದರೆ ಅದಕ್ಕೆ ಬೇಕಾಗಿರುವಂಥ ಸಾಕ್ಷಿಗಳನ್ನು ತೆಗೆದುಕೊಂಡು ಅದರ ಕ್ರಾಸ್ ಕ್ವಶನಿಂಗ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಆತ ಹೇಳಿದ 2023 ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ. ಆ ವಿಚಾರಕ್ಕೂ ಸಾಕ್ಷಿ ಇಟ್ಕೊಂಡು ಕ್ರಾಸ್ ಕ್ವಶನ್ ಮಾಡ್ತಾರೆ. ನೋಡಬೇಕು ಇವತ್ತು ಏನಾಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ. ಆನಂದ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಒಂದು ಹಂತದ ವಿಚಾರಣೆ ಆಲ್ರೆಡಿ ಆಗಿದೆ, ಜೊತೆ ಒಂದು 12 ಜನರ ಹೆಸರು ಹೇಳಿದ್ದಾನೆ ಅಂತ. ಅವರೆಲ್ಲರಿಗೂ ನೋಟಿಸ್ ಯಾವಾಗ ಕೊಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಈಗ ಎರಡನೇ ಹಂತದ ವಿಚಾರಣೆ ಇವತ್ತಿನಿಂದ ಹೆಂಗಿರುತ್ತೆ ಅಂತ. ಪ್ರಮುಖವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಕೂಡ ಬಹಳಷ್ಟು ಒಂದು ವಿಚಾರಣೆಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ ತಿಮರೋಡಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಆತ ಅಲ್ಲಿ ತಂಗಿರ್ತಕ್ಕಂಥ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಜೊತೆಗೆ ಆ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅವನು ಅಲ್ಲಿ ಇಟ್ಟಿರ್ತಕ್ಕಂಥ ಬಟ್ಟೆಗಳು ಮತ್ತೆ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ಮಹತ್ವದ ವಿಡಿಯೋಗಳನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ವಿಚಾರಣೆ ವೇಳೆ ಸುಮಾರು 12ಕ್ಕೂ ಹೆಚ್ಚು ಹೆಸರುಗಳನ್ನ ಆತ ಹೇಳಿರ್ತಕ್ಕಂಥದ್ದು. ಇದೇ ಅಲ್ಲದೆ ತಿಮರೋಡಿ ಮನೆಯಲ್ಲಿ ಇದ್ದಂತ ಒಂದು CCTV ಫುಟೇಜ್ ಏನಿದೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರ್ಯಾರು ಮನೆಗೆ ಬಂದಿದ್ರು, ಯಾರ್ಯಾರು ಹೊರಗಡೆ ಹೋಗಿದ್ರು, ಮತ್ತೆ ಎಲ್ಲೆಲ್ಲಿ ಇವರು ಮನೆಯಲ್ಲಿ ಸಭೆಗಳನ್ನ ಮಾಡಿದ್ದು ಅನ್ನೋ ಒಂದು ಎಲ್ಲಾ ವಿಚಾರಗಳನ್ನ ಈ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಮಹತ್ವಗಳ ಮಾಹಿತಿ ಮೇರೆಗೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಿಮ್ಮರೆಡ್ಡಿ ಅವರೇ ಈ ಒಂದು ಪ್ರಕರಣದ ಒಂದು ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಆತನೇ ಈ ಒಂದು ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟಿದ್ದ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಬಯಲಿಗೆ ಎಳ್ಳಿರ್ತಕ್ಕಂಥದ್ದು. ಹಾಗಾಗಿ ಈ ಕೇಸ್ ಈಗ ಮತ್ತಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಮತ್ತೊಂದೆಡೆ ಪಟ್ಟಣ್ಣನವ್ರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಮೀರ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಆತನಿಂದಲೂ ಕೂಡ ಕೆಲವೊಂದು ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಇನ್ನು 2-3 ದಿನದಲ್ಲಿ ಎಲ್ಲವನ್ನೂ ಕೂಡ ಸತ್ಯವನ್ನ ಬಯಲಿಗೆ ಹೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನ ಮುಗಿಸ್ಬೇಕು, ತನಿಖಾ ವರದಿಯನ್ನ ಕೊಡಬೇಕು ಅಂತ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ CM ಸಿದ್ದರಾಮಯ್ಯನವರು ಕೂಡ ಪರಮೇಶ್ವರ್ ಜೊತೆ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಸರ್, ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.